ಕ್ರಿಸ್ತನಲ್ಲಿ ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದ್ಕೊಳ್ಳೋಣ. ಯೆರೆಮೀಯ 33:3ನೇ ವಚನ ಹೇಳುತ್ತೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ವವಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ಕೇಳಿಕೋ. ಆಮೇನ್, ಹಲ್ಲೆಲೂಯ. ಯಾರನ್ನ ಕೇಳಬೇಕಂದ್ರೆ ಸರ್ವಶಕ್ತನಾಗಿರುವಂಥ ಯೇಸು ಕ್ರಿಸ್ತನು ಅವ್ರು ಹೇಳ್ತಾ ಇದ್ದಾರೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. ಹೌದು, ನಾವೆಷ್ಟೋ ಜಾಗಗಳಲ್ಲಿ ಹೋಗಿ ನಾವು ಕೇಳ್ಕೊಳ್ತೀವಿ, ಸಹಾಯಗಳನ್ನ ಕೇಳ್ಕೊಳ್ತೀವಿ, ಏನಾದರೂ ನಮ್ಮ ರೀತಿಯಾದ ಸಂದೇಹಗಳನ್ನ ಕೇಳ್ಕೊಳ್ತೀವಿ, ಯಾರ ಹತ್ರ ಆದರೂ ಹೋಗಿ ಆಲೋಚನೆಗಳನ್ನ ಕೇಳ್ಕೊಳ್ತೀವಿ. ಏನಾದರೂ ಒಂದು ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಅನೇಕರ ಬಳಿಯಲ್ಲಿ ನಮ್ಮ ಆಲೋಚನೆ ಆಗಲಿ, ಸಹಾಯಗಳಾಗಲಿ, ನಮಗೆ ಉತ್ತರ ಬೇಕು ಅಲ್ವಾ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇಕು, ಈ ರೀತಿಯಾಗಿ ನಾವು ಕೇಳ್ಕೊಳಕ್ಕೆ ಹೋಗ್ತೀವಿ. ಆದರೆ ಸರಿಯಾಗಿ ಯಾರೂ ನಮ್ಗೆ ಆ ಮಾಹಿತಿಗಳನ್ನ ಕೊಡೋದಿಲ್ಲ. ಆದರೆ ಇಲ್ಲಿ ಯೇಸು ಹೇಳ್ತಾರೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸ್ತೀನಿ. ಆಗ ಯೇಸುವಿನ ಬಳಿಯಲ್ಲಿ ನೀವು ಬಂದು ನೀವು ಕೇಳಿಕೊಳ್ಳಬೇಕು. ಅವ್ರು ಹೇಳ್ತಾರೆ, ನನ್ನ ಹೆಸರಲ್ಲಿ ನೀನು ಏನಾದರೂ ಕೇಳಿಕೊಂಡರೆ ಅದನ್ನು ನೆರವೇರಿಸುತ್ತೇನೆ. ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಯೇಸು ಕ್ರಿಸ್ತನ ನಾಮ ಜಯ ಹೊಂದಿದ ನಾಮ, ಅದು ಬಲವುಳ್ಳ ನಾಮ, ಅದು ಮಹಿಮೆಯಾದ ನಾಮ. ಅವರ ನಾಮ ಹೇಳಿದ್ರೆ ಆಕಾಶವು ಕೂಡ ಹದರುತ್ತೆ, ಭೂಮಿಯು ಕಂಪಿಸುತ್ತೆ, ಸೃಷ್ಟಿಗಳೆಲ್ಲ ನಡುಗುತ್ತೆ. ಯೇಸುವಿನ ನಾಮಕ್ಕೆ ಅಷ್ಟು ಪವರ್ಫುಲ್ ಶಕ್ತಿ ಇರುತ್ತೆ. ಯೇಸು ಅಂದರೆ ದೆವ್ವಗಳು ಓಡ್ತವೆ, ಯೇಸು ಅಂದರೆ ರೋಗಗಳು ವಾಸಿ ಆಗ್ತವೆ, ಯೇಸು ಅಂದರೆ ಸತ್ತವರು ಎದ್ದೋಳ್ತಾರೆ, ಯೇಸು ಅಂದರೆ ಶಾಪಗಳು ನೀಗುತ್ತೆ, ಯೇಸು ಅಂದರೆ ಪಾಪಗಳು ಹಾರಿ ಹೋಗುತ್ತೆ, ಯೇಸು ಅಂದರೆ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ನೋಡ್ರಿ, ಯೇಸು ಅಂದ್ರೇ ಆ ಹೆಸರಿಗೆ ಅಷ್ಟೊಂದು ಶಕ್ತಿ ಇರುತ್ತೆ. ಹಲ್ಲೆಲೂಯ. ಯಾಕಂದರೆ ಆತನ ಮೂಲಕವಾಗಿ ಜಗತ್ತು ಸೃಷ್ಟಿಯಾಯಿತು. ಈ ಜಗತ್ತೆಲ್ಲ ಯೇಸು ಕ್ರಿಸ್ತನ ಮೂಲಕವಾಗಿ ಸೃಷ್ಟಿಯಾಯಿತು. ಮತ್ತು ಆತನು ಈ ಲೋಕಕ್ಕೆ ಮಾನವನಾಗಿ ಬಂದು ಹುಟ್ಟಿ ಬೆಳೆದು ಸಿಲುವೆನಲ್ಲಿ ಹೊಡೆಯಲ್ಪಟ್ಟು ಸತ್ತು 3ನೇ ದಿನ ಜೀವದಿಂದ ಎದ್ದು ಬಂದಿದ್ದಾರೆ. ಅಂದರೆ ಮರಣವನ್ನು ಜಯಿಸಿ, ಪಾತಾಳವನ್ನು ಜಯಿಸಿ, ಸೈತಾನ ತಲೆನ ಜಜ್ಜಿ ಜಯಗೊಂಡ ಯೇಸು. ಅವರ ನಾಮ ತುಂಬನೇ ಬಲಿಷ್ಠವಾದ ನಾಮ. ಅವರ ನಾಮಕ್ಕೆ ಇಡೀ ಜಗತ್ತೇ ಅವ್ರ ಮುಂದೆ ಹಲ್ಲಕೊಳ್ಳಲಾಗುತ್ತೆ. ಹಾಗಾಗಿ ಅವ್ರು ಹೇಳ್ತಾರೆ, ನನ್ನ ಹೆಸರಲ್ಲಿ ನೀನು ಏನು ಬೇಕಾದರೂ ಕೇಳ್ಕೊ, ನಾನು ಅದನ್ನು ಕೊಡ್ತೀನಿ. ಯೇಸು ಅನ್ನೋ ಹೆಸರಲ್ಲಿ ನೀವೇನು ಬೇಕಾದರೂ ಕೇಳ್ರಿ. ಯೇಸು ಅವರ ಹೆಸರಲ್ಲಿ, ಅವರ ನಾಮದಲ್ಲಿ ನಿಮಗೆ ಎಲ್ಲವನ್ನು ಕೊಡಲು ಶಕ್ತಿಯುಳ್ಳ ದೇವರಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ನಾಮ ಅಂದರೆ ಪಾಪಗಳನ್ನು ಕ್ಷಮಿಸುವಂಥ ನಾಮ, ಪಾಪಗಳನ್ನು ಬಿಡಿಸಿ ಕಾಯುವಂಥ ನಾಮ ಎಂದು ಮತ್ತಾಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಮಕ್ಕಳೇ. ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಏನು ಬೇಕಾದರೂ ಕೇಳ್ರಿ, ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನೀವು ನನ್ನ ಬಳಿಗೆ ಬಂದು ನೀವು ಏನೇ ಪ್ರಾರ್ಥನೆ ಮಾಡಿದ್ರು, ಏನೇ ನೀವು ಪ್ರಾರ್ಥನೆ ಮಾಡಿ ಕೇಳಿದ್ರು ಅದೆಲ್ಲವನ್ನು ನಾನು ನೆರವೇರಿಸುತ್ತೇನೆಂದು ಹೇಳಿದ್ದಾರೆ. ಹಾಗಾಗಿ ನೀವಿರೋ ಸ್ಥಳಗಳಲ್ಲಿ ಯೇಸು ನಾಮನ ಹೇಳ್ರಿ, ಯೇಸು ನಾಮನ ಹೇಳ್ರಿ, ಅವರ ಹೆಸರನ್ನ ಹೇಳ್ರಿ, ಅವ್ರ ಬಳಿಲಿ ನೀವು ಏನು ಬೇಕಾದರೂ ಕೇಳ್ರಿ. ಕರ್ತನ ಅದೆಲ್ಲ ಕೊಡಲು ಅದನ್ನೆಲ್ಲ ನೀವು ಕಣ್ಣಲ್ಲಿ ನೀವು ನೋಡುವರಾಗಿರ್ತೀರ, ನೀವು ಅನುಭವಿಸರಾಗಿರ್ತೀರ. ಎಲ್ಲವನ್ನು ಜಯವಾಗಿ ನಡೆಸಲು ಶಕ್ತಿಯುಳ್ಳ ದೇವರು ಅವರಾಗಿದ್ದಾರೆ. ನಿಮಗೆ ತಿಳಿಯದ ಗೋಚರಗಳನ್ನು, ನಿಮಗೆ ತಿಳಿಯದ ಮಹತ್ವವಾದ ಕಾರ್ಯಗಳನ್ನ ಅವರು ಗೋಚರಪಡಿಸುವಂಥ ದೇವರಾಗಿದ್ದಾರೆ. ಅನೇಕರ ಬಳಿಯಲ್ಲಿ ಹೋಗಿ ನಾವು ಶಾಸ್ತ್ರಗಳು ಕೇಳ್ತೀವಿ, ಜೋಯಿಸ್ರುಗಳು ಜಾತಕ ನೋಡ್ಕೊಳ್ತೀವಿ, ಎಷ್ಟೋ ಜಾಗದಲ್ಲಿ ಹೋಗಿ ಮಂತ್ರವಾದಿಗಳ ಹತ್ರ ಕೇಳ್ತೀವಿ, ಎಷ್ಟೋ ಜಾಗಗಳಲ್ಲಿ ಹೋಗಿ ನಾವು ಅನೇಕ ವಿಷಯಗಳನ್ನ, ನಮ್ಮ ಭವಿಷ್ಯಗಳನ್ನ ನಾವು ಹೇಳಿ ತಿಳ್ಕೊಳ್ಬೇಕು ಅಂದ್ಕೊಂಡು ಹೋಗ್ತೀವಿ. ಆದರೆ ಎಲ್ಲರೂ ದುಡ್ಡಿನ ಆಸೆಗಳಿಂದ ಅವ್ರೇನು ಮಾಡ್ತಾರೆ, ಯಾವ ರೀತಿ ಭವಿಷ್ಯಗಳನ್ನು ನಮಗೆ ಅವರು ಹೇಳೋಕ್ಕಾಗೋದಿಲ್ಲ. ಅಂದರೆ ಅವ್ರ ಭವಿಷ್ಯ ಅವ್ರಿಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಭವಿಷ್ಯಗಳನ್ನ ಅವ್ರು ಹೇಗೆ ಹೇಳೋಕ್ಕೆ ಸಾಧ್ಯ? ಹಾಗಾಗಿ ಯೇಸು ಹೇಳ್ತಾರೆ, ನಿಮ್ಮ ಭವಿಷ್ಯಗಳನ್ನ ನನ್ನ ಮುಂದೆ ತಗೊಂಡು ಬನ್ನಿರಿ, ನಾನು ಅದನ್ನು ನಿಮಗೇನು ಮಾಡ್ತೀನಿ, ಗೋಚರಪಡಿಸ್ತೀನಿ ಅಂತಾರೆ. ಹಾಗೆ ನೀವು ಮನುಷ್ಯರನ್ನ ನಂಬಿ ಹೋಗಿ ಸಮಯ ವ್ಯರ್ಥ ಮಾಡಿ, ದುಡ್ಡು ವೇಸ್ಟ್ ಮಾಡಿ, ನಿಮ್ಮ ಕಾರ್ಯಗಳೆಲ್ಲ ನಷ್ಟ ಮಾಡ್ಕೊಳ್ಬೇಡ್ರಿ. ನಿಮ್ಮ ಸಕಲ ವಿಷಯಗಳಿಗೆ, ನಿಮ್ಮ ಸಕಲ ಪರಿಹಾರಗಳಿಗೆ, ನಿಮ್ಮ ಎಲ್ಲ ಕಾರ್ಯಗಳಿಗೆ ಯೇಸುವಿನ ಬಳಿಗೆ ಬನ್ನಿರಿ. ಅವರ ಎಲ್ಲ ಕಾರ್ಯಗಳನ್ನು ಕುರಿತು, ನಿಮ್ಮ ಭವಿಷ್ಯಗಳನ್ನು ಕುರಿತು ಅವ್ರು ನಿಮಗೆ ಪ್ರಕಟಿಸಿ ಕಾರ್ಯಗಳನ್ನು, ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದವಾಗಿ ಜಯವಾಗಿ ಸಮಾಧಾನವಾಗಿ ಕಳಿಸಿಕೊಡಲು ಯೇಸು ಸರ್ವಶಕ್ತಿಯುಳ್ಳ ದೇವರು ಅವರಾಗಿರ್ತಾರೆ. ಹಲ್ಲೆಲೂಯ. ಈ ವಾಕ್ಯಗಳನ್ನು ಕೇಳಿಕೊಂಡಿರೋರು ನೀವು ಯಾರಾದರೂ ಸರಿ, ಯೇಸು ನಾಮದಲ್ಲಿ ಕೇಳ್ರಿ, ಯೇಸು ಪಾದಕ್ಕೆ ಹೋಗ್ರಿ, ಯೇಸು ಹೆಸರನ್ನು ಹೇಳ್ರಿ. ಅವರ ಅದ್ಭುತಗಳನ್ನ ಮಾಡೋದನ್ನ ನೀವು ನೋಡ್ತೀರಾ, ಅದನ್ನು ಅನುಭವಿಸ್ತೀರಾ. ನಿಮಗೆ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ, ಆನಂದ ಆಗುತ್ತೆ. ಹಲ್ಲೆಲೂಯ. ದೇವ ಮಕ್ಕಳೇ, ದೇವರು ನಿಮ್ಮನ್ನು
ಆಶೀರ್ವದಿಸಲಿ. ಕಣ್ಮುಚ್ಚಿ ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಯೇಸು ರಾಜ, ಯಾರೆಲ್ಲ ನಿನ್ನ ಹೆಸರಲ್ಲಿ, ಯಾರೆಲ್ಲ ನಿನ್ನ ನಾಮದಲ್ಲಿ ಅವ್ರು ಏನೇನು ಕೇಳ್ತಾರೋ ಅವುಗಳೆಲ್ಲ ನೀವು ಅನುಗ್ರಹಿಸಿ, ಅವ್ರುಗಳನ್ನ ಆಶೀರ್ವದಿಸಿ, ಅವ್ರುಗಳನ್ನ ಸಂತೋಷ ಪಡಿಸ್ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲರನ್ನ ಆಶೀರ್ವದಿಸ್ರಿ. ಎಲ್ಲ ಪ್ರಶ್ನೆಗಳಿಗೂ ನೀವೇ ಉತ್ತರ ಕೊಟ್ಟು ಆ ಮಕ್ಕಳನ್ನ ಆಶೀರ್ವದಿಸ್ಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಮಾಡಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ನಿಮ್ಮೆಲ್ಲರನ್ನ ಯೇಸು ಸ್ವಾಮಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.